Hi children, in the previous class we have discussed about the small scale industrial sectors. So in that small scale industrial sectors we discussed that is the product range. Almost 7,500 products are manufactured by a single unit, that is the lower price or the low quality of product to the higher quality or higher price of products. So after completion of that there are some of the advantages related to the small scale industries. So the advantages are like this. ನೋಡಿ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇಂದ ನಮಗೆ ಇರ್ತಕ್ಕಂತಹ ಅನುಕೂಲಗಳು ಯಾವೆಲ್ಲ ಇದಾವೆ ಅಂತ ಹೇಳಿ ಗಮನಿಸಿದ್ರೆ, see the small scale industries do not require high level of technology. Yes, ಈಗ ನಾವುಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನ ತೆರೆದಿದ್ದೇ ಆದರೆ ಆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ತಂತ್ರಜ್ಞಾನ ಅಂತಕ್ಕಂಥದ್ದು ಅತಿ ಹೆಚ್ಚು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? The investment of capital is less, and though we are giving a more prominence to the local resources, that is ನಮ್ಮ ಸುತ್ತಮುತ್ತಲಿನಲ್ಲಿ ಬರ್ತಕ್ಕಂತಹ ರಿಸೋರ್ಸಸ್ ಅನ್ನ ನಾವು ಅತಿ ಹೆಚ್ಚಿಗೆ ನಾವು ಆದ್ಯತೆಯನ್ನ ಕೊಟ್ಟು ಉತ್ಪಾದನೆ ಮಾಡೋದ್ರಿಂದ ನಮಗೆ ಎಲ್ಲಿ ಏನಾಗ್ತಿದೆ, ಹೆಚ್ಚು ಟೆಕ್ನಾಲಜಿ ಬೇಕಾಗಿಲ್ಲ. ದೆನ್ ಸ್ಮಾಲ್ ಇಂಡಸ್ಟ್ರೀಸ್ ಆರ್ ಜನರಲಿ ಲೇಬರ್ ಇನ್ಸೆಂಟಿವ್ and do not require a large amount of capital. When we are opened as small industries, we need not able to bother about the capital. ಹೆಚ್ಚು ಬಂಡವಾಳದ ಅವಶ್ಯಕತೆಯೂ ಸಹ ಇಲ್ಲ. ಯಾಕೆ ಇಲ್ಲ ಅಂತ ಹೇಳಿದ್ರೆ, ನಾವು ಆಗ್ತಕ್ಕಂತಹ ಬಂಡವಾಳನೂ ಸಹ ಕಡಿಮೆ ಇರ್ತದೆ, ಮತ್ತೆ ಅಲ್ಲಿ ಜನರಲ್ ಆಗಿ ಲೇಬರ್ ಇನ್ಸೆಂಟಿವ್ಸ್ ಅಂತ ಹೇಳಿದ್ರೆ ಡೈಲಿ ವೇಜಸ್ಗೆ, ದಿನಕೂಲಿಗೆ ಅಥವಾ ಕಮ್ಮಿ ಒಂದು ಸಂಬಳವನ್ನ ಪಡೆದುಕೊಳ್ತಕ್ಕಂತಹ ಏನು ಉತ್ಪಾದನಾ ಅಥವಾ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ವಸ್ತುಗಳನ್ನ ಇಲ್ಲಿ ಆವಿಷ್ಕಾರ ಮಾಡಿರೋದ್ರಿಂದ ಇಲ್ಲಿ ಹೆಚ್ಚು ಬಂಡವಾಳನೂ ಸಹ ಬೇಕಾಗಿಲ್ಲ. ಅದು ನಮಗೆ ಒಂದು ಅನುಕೂಲ. Then small scale industries projects can be undertaken in a short period. Small scale industries in a projects ಸ್ಮಾಲ್ ಪೀರಿಯಡ್ ಅಥವಾ ಶಾರ್ಟ್ ಪೀರಿಯಡ್ ಅಂತ ಹೇಳಿದ್ರೆ ವಿತಿನ್ 1 year ಡ್ಯೂರೇಷನ್ಗೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು. ಅಂಡ್ ಹೆನ್ಸ್ ಕ್ಯಾನ್ ಇನ್ಕ್ರೀಸ್ ಪ್ರೊಡಕ್ಷನ್ ಬೋತ್ ಆಸ್ ಅ ಶಾರ್ಟ್ ಅಂಡ್ ಲಾಂಗ್ ರನ್. ನೋಡಿ, ಇಲ್ಲಿ ಬೇಡಿಕೆಗೆ ತಕ್ಕಂತೆ ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡಿಕೊಡ್ತಕ್ಕಂತಹ ಕ್ರಿಯೆ ಅಥವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತದೆ. ಮತ್ತೆ ಈ ರೀತಿಯಾದಂತಹ ಇಂಡಸ್ಟ್ರೀಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಿನ ಪ್ರಾಜೆಕ್ಟ್ಸ್ ಕೆಲಸದ ವೈಖರಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಲ್ಪಾವಧಿ ಕಾಲಕ್ಕೆ ಸೀಮಿತ, ಮತ್ತು ಈ ರೀತಿಯಾದಂತಹ ಇಂಡಸ್ಟ್ರೀಸ್ ಯಾವತ್ತೂ ಸಹ ಹೆಚ್ಚು ಎರಡೂ ಸಹ ಬೇಡಿಕೆ ಮತ್ತು ಮಾರುಕಟ್ಟೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇರ್ತದೆ. ದೆನ್ most developing countries are rich in certain agriculture, forest and mineral resources. ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಡೆವಲಪಿಂಗ್ ಕಂಟ್ರೀಸ್ ಆರ್ ತಗೊಂಡಾಗ ನಾವುಗಳು ದೀಸ್ ಟೈಪ್ ಆಫ್ ಇಂಡಸ್ಟ್ರೀಸ್ ವಿಲ್ ಮ್ಯಾನುಫ್ಯಾಕ್ಚರ್ ಇನ್ ಫಾರೆಸ್ಟ್ ಅಂತ ಹೇಳಿದಾಗ ಪ್ಲಾಂಟೇಶನ್, ನರ್ಸರೀಸ್, ಸಸ್ಯ ಸಂರಕ್ಷಣೆ ಅಲ್ವಾ, ತಳಿ ಕೈಗಾರಿಕೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅಗ್ರಿಕಲ್ಚರ್, ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ. ಇನ್ನು ಕೆಲವು ಮಿನರಲ್ ರಿಸೋರ್ಸಸ್, ಕೆಲವು ಮೈನ್ಸ್, ಮಿನರಲ್ಸ್ ಬೇಕಾಗಿರ್ತಕ್ಕಂತಹ ಕಚ್ಚಾ ವಸ್ತುಗಳನ್ನ ಯಥೇಚ್ಛವಾಗಿ ತೆಗಿತಕ್ಕಂತಹ ಒಂದು ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ದೆನ್ ಇಟ್ ಈಸ್ ಪಾಸಿಬಲ್ ಬೋತ್ ಟು ಸೇವ್ ಅಂಡ್ ಅರ್ನ್ ಎ ಫಾರಿನ್ ಎಕ್ಸ್ಚೇಂಜ್ ಬೈ ಪ್ರೊವೈಡಿಂಗ್ ಅಂಡ್ ಎಕ್ಸ್ಪೋರ್ಟಿಂಗ್ ಗೂಡ್ಸ್. ಸೊ ಯು ಪೀಪಲ್ ಆರ್ ಮೋರ್ ಫ್ಯಾಮಿಲಿಯರ್ ಅಬೌಟ್ ದ ಇಂಪೋರ್ಟ್, export and inter-import trade. So import trade, buying the goods from the foreign country. Export trade, selling the goods from the foreign country, selling the goods to the foreign country. Inter-import trade, buying the goods from the one country and selling the same goods to the another country.
It is called as the anti-report to trade. So based on that, here we are in the position that the small scale industries are coming forward nowadays to increase the foreign exchange ಅಂತ ಹೇಳಿದ್ರೆ ಸಣ್ಣ ಕೈಗಾರಿಕೆಗಳು ಬರೀ ಏನು ವಿಲೇಜ್ ಇಂಡಸ್ಟ್ರೀಸು ಕಾಟೇಜ್ ಇಂಡಸ್ಟ್ರೀಸ್ಗೆ ಮಾತ್ರ ಸೀಮಿತ ಅಂತ ಅಲ್ಲ. ಸೊ ಈ ರೀತಿ ಇಂಡಸ್ಟ್ರೀಸು ಫಾರಿನ್ ಎಕ್ಸ್ಚೇಂಜ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೂ ಸಹ ಮುಂದೆ ಬಂದು ಬೇಕಾಗಿರ್ತಕ್ಕಂಥ ಸರಕುಗಳನ್ನ ಸರಬರಾಜು ಮಾಡಿ ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಬೆಳೆದಿರ್ತಕ್ಕಂಥ ಅಥವಾ ಉತ್ಪಾದನೆ ಮಾಡಿರ್ತಕ್ಕಂಥ ಸರಕುಗಳನ್ನ ಪರ ದೇಶಗಳಿಗೆ ಸರಬರಾಜು ಮಾಡತಕ್ಕಂಥ ನಿಟ್ಟಿನಲ್ಲೂ ಸಹ ಆದ್ಯತೆಯನ್ನ ವಹಿಸ್ತಾ ಇದೆ. ದೆನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ದ ಟ್ರೈನಿಂಗ್ ಗ್ರೌಂಡ್ ಫಾರ್ ದ ಲೋಕಲ್ ಎಂಟರ್ಪ್ರೆನ್ಯೂರ್ ಅಂಡ್ ಡಿಸಿಷನ್ ಮೇಕಿಂಗ್. See, the person, those who are interested to become an entrepreneur ಅಂತ ಹೇಳಿದ್ರೆ ಓನರ್ ಒಂದು ಬಿಸ್ನೆಸ್ ಅನ್ನ ನಡೆಸಬೇಕು ಅಂತ ಇಚ್ಛೆ ಇದ್ರೆ ಅವನೇನ್ ಮಾಡ್ತಾನೆ, ಯಾವತ್ತೂ ಸಹ ಅಲ್ಲಿ ಕಲಿಕೆ ಇರಬೇಕು ಅಂತ ಹೇಳಿದ್ರೆ he should be in the position to learn about a particular business. So these type of the small entrepreneurs are coming forward to ಏನಕ್ಕೋಸ್ಕರ to implement and to gain a knowledge and to learn the different types of works and to learn the different types of the works implemented. ಇಲ್ಲಿ ಏನ್ ಮಾಡ್ತಕ್ಕಂಥದ್ದು, ಇಲ್ಲಿ ಈ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಕ್ಕಂಥದ್ದು ಒಬ್ಬ ಬಿಸ್ನೆಸ್ ಪರ್ಸನ್ ಆಗೋನಿಗೆ ಕಲಿಕೆಯ ಒಂದು ಅವಧಿ ಅಥವಾ ಕಲಿಕೆ ಆಗ್ಲಿಕ್ಕೆ ಅಲ್ಲಿ ಒಂದು ಚೇಂಬರ್ ಆಗಿ ಪರಿವರ್ತಿಸ್ತದೆ. So these type of industries are always coming forward and train up with the local resources. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಟ್ರೈನಿಂಗ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಆ ಟ್ರೈನಿಂಗ್ ಅನ್ನ ಪಡ್ಕೊಂಡಾಗ ಏನಾಗ್ತಿದೆ, ಇಲ್ಲಿ ಅಲ್ಲಿ ಟ್ರೈನಿಂಗ್ ಪಡ್ಕೊಂಡು ಉದ್ಯೋಗವನ್ನ ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮುಂಬರುವ ದಿನಗಳಲ್ಲಿ ಬೇಕಾದ್ರೆ ಎಂಟರ್ಪ್ರೆನ್ಯೂರ್ ಆಗಿ ಪರಿವರ್ತನೆ ಆಗ್ಬಹುದು. ಮತ್ತೆ ಈ ಕ್ಯಾನ್ ಏಬಲ್ ಟು ಟೇಕ್ ಎ ಕ್ವಿಕ್ ಡಿಸಿಷನ್ಸ್ ಆಸ್ ಅರ್ಲಿ ಆಸ್ ಪಾಸಿಬಲ್. ದೆನ್ by creating opportunities for the small businesses, the small enterprises or the small industrial enterprises can bring about a more equitable distribution of outcome. Here the government is coming forward and giving a permissions to the small enterprises. ಇಲ್ಲಿ ಸರ್ಕಾರ ಮುಂದಕ್ಕೆ ಬಂದು ಹೆಚ್ಚಿನ ಆದ್ಯತೆಯನ್ನ ನೀಡಿ ಇಲ್ಲಿ ವಸ್ತುಗಳ ಉತ್ಪಾದನೆ ಆಗಿರ್ಬೋದು, ಆವಿಷ್ಕಾರ ಆಗಿರ್ಬೋದು ಕೊಡ್ತಾ ಇದ್ರೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗಿಂತ ಸ್ಮಾಲ್ ಎಂಟರ್ಪ್ರೈಸಸ್ ಸಣ್ಣ ಕೈಗಾರಿಕೆಗಳಾಗಿರ್ತಕ್ಕಂಥವು ಇಂಡಸ್ಟ್ರೀಸ್ ಆಗಿರ್ತಕ್ಕಂಥವು ಔಟ್ಕಮ್ ಆಫ್ ಇನ್ಕಮ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿ ಆದ್ಯತೆಯನ್ನ ಕೊಡ್ತದೆ ಈ ಸ್ಮಾಲ್ ಏನು ಎಂಟರ್ಪ್ರೈಸಸ್ ಇಂದ. ದೆನ್ ಸ್ಮಾಲ್ ಎಂಟರ್ಪ್ರೈಸಸ್ ಕ್ರಿಯೇಟ್ ಇಮಿಡಿಯೇಟ್ ಅಂಡ್ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಅಟ್ ಎ ರಿಲೇಟಿವ್ಲಿ ಸ್ಮಾಲ್ ಕ್ಯಾಪಿಟಲ್ ಕಾಸ್ಟ್. ಈ ಸಣ್ಣ ಕೈಗಾರಿಕೆಗಳಾಗಿರ್ತಕ್ಕಂಥವು ನಮಗೆ ಆನ್ ಸ್ಪಾಟ್ ಅಂತ ಹೇಳಿದ್ರೆ ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿಯಾಗ್ತದೆ. ಯಾಕಂತ ಹೇಳಿದ್ರೆ ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಹೆಚ್ಚಿನ ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡದೇ ಇದ್ದಾಗ ಅಲ್ಲಿ ಏನಾಗುತ್ತೆ, ಟೆಕ್ನಾಲಜಿ ಕಮ್ಮಿ ಇದ್ರೆ ಲೋಕಲ್ ಅಲ್ಲಿ ಬರ್ತಕ್ಕಂಥ ಎಂಪ್ಲಾಯೀಸ್ ಎಲ್ಲರಿಗೂ ಸಹ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಅಂಡ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗೋದರ ಜೊತೆಗೆ ಇಲ್ಲಿ ಬೇಕಾಗಿರ್ತಕ್ಕಂತಹ ಕ್ಯಾಪಿಟಲ್ ಏನಾಗಿರುತ್ತೆ, ಕಡಿಮೆನೇ ಇರುತ್ತೆ. ಕಡಿಮೆ ಇದ್ದಾಗ ಏನಾಗ್ಬೋದು, ನಮಗೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯಾದಂತಹ ವಸ್ತುಗಳಾಗಿರ್ಬೋದು ಅಥವಾ ಇತ್ಯಾದಿಗಳು ನಾವು ಬೇಡಿಕೆಗೆ ತಕ್ಕಂತೆ ಸಿಗಬಹುದು ಅಥವಾ ಎಂಪ್ಲಾಯ್ಮೆಂಟ್ ಆಗಿರ್ತಕ್ಕಂಥದ್ದು ಜನರೇಟ್ ಆಗ್ತಾ ಹೋಗುತ್ತೆ. ದೆನ್ they meet a substantial part of increased demand for the customer goods, including mass consumption goods. The small enterprises or the small scale industries are coming forward in concentrating with both the large scale industries as well as the small sectors, and these small sectors are coming forward and facing a competition in supplying of the goods and services based on the demand of the customers and as well as the mass consumption ಹೆಚ್ಚು ವಸ್ತುಗಳನ್ನ ಬೇಕಾದ್ರೂ ಉತ್ಪಾದನೆ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ. ಡಿಮ್ಯಾಂಡ್ ಅನ್ನ ಅಥವಾ ಏನ್ ಬೇಡಿಕೆ ಇದೆ ಆ ಬೇಡಿಕೆಯನ್ನ ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದೆ ಬರ್ತಾರೆ. ಓಕೆನಾ, ಯಾವು ಸ್ಮಾಲ್ ಇಂಡಸ್ಟ್ರೀಸ್ ಆಗಿರ್ತಕ್ಕಂಥವು. ಅಂಡ್
They bring integration to the rural economy on the one hand and the large scale enterprises on the other hand. See, normally the small scale industrial sectors are coming forward in supplying of the raw materials to the large scale sectors. ನೋಡಿ ಇಲ್ಲಿ ನಾವು ಗಮನಿಸ್ಕೋಬಹುದು, ಸಣ್ಣ ಕೈಗಾರಿಕೆಗಳಾಗಿರ್ತಕ್ಕಂಥವು ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಬೆನ್ನೆಲುಬಾಗಿ ನಿಂತು ಅದಕ್ಕೆ ಬೇಕಾಗಿರ್ತಕ್ಕಂತಹ ಕಚ್ಚಾ ವಸ್ತುಗಳನ್ನ ಏನ್ ಮಾಡ್ತಾ ಹೋಗುತ್ತೆ, ಉತ್ಪಾದನೆಗಳನ್ನ ಮಾಡಿ ಸಪೋರ್ಟಿವ್ ಇಂಡಸ್ಟ್ರೀಸ್ ಆಗಿ ನಿಲ್ಲುತ್ತೆ, ಸಪೋರ್ಟಿವ್ ಇಂಡಸ್ಟ್ರೀಸ್ ಆಗಿ ನಿಲ್ಲುತ್ತೆ. ಅಂತಿದ್ದಾಗ ಇಲ್ಲಿ ರೂರಲ್ ಎಕಾನಮಿನ ಡೆವಲಪ್ ಮಾಡುತ್ತೆ ಒಂದು ಕಡೆ, ಮತ್ತೊಂದು ಕಡೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಸಪೋರ್ಟ್ ಅನ್ನ ಕೊಡ್ತಾ ಹೋಗುತ್ತೆ. ಯಾವುದು? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಆಗಿರ್ತಕ್ಕಂಥವು. ಸೊ ಈ ಒಂದು ಅಡ್ವಾಂಟೇಜಸ್ ಇನ ಓವರ್ ಆಲ್ ವ್ಯೂ ಏನು ಅಂತ ಹೇಳಿದ್ರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಯಾವತ್ತೂ ಸಹ ಸಿಚುವೇಟ್ ಆಗಿರುತ್ತೆ ರೂರಲ್ ಸೆಕ್ಟರ್ಸ್ ಅಲ್ಲಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ತೆರಿಬೇಕಂತ ಹೇಳಿದ್ರೆ ಹೆಚ್ಚಿನ ಕ್ಯಾಪಿಟಲ್ ಬೇಕಾಗಿಲ್ಲ. ಅಂಡ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಹೈಲಿ ಲೇಬರ್ ಓರಿಯೆಂಟೆಡ್ ಇಂಡಸ್ಟ್ರೀಸ್, ಹೆಚ್ಚು ಒಂದು ಉದ್ಯೋಗಗಳನ್ನ ನೀಡ್ತಕ್ಕಂತಹ ಕೈಗಾರಿಕೆಗಳಾಗಿರ್ತಕ್ಕಂಥದ್ದು. ಅಂಡ್ ದಿ ಡ್ಯೂ ಟು ದಿಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ದ ಎಂಟರ್ಪ್ರೆನ್ಯೂರ್ಸ್ ಕ್ಯಾನ್ ಬಿ ಟ್ರೈನ್ಡ್ ಅಪ್. ಅವ್ರು ಏನ್ ಮಾಡ್ತಕ್ಕಂಥದ್ದು, ಟ್ರೈನಿಂಗ್ ಅನ್ನ ಪಡ್ಕೊಳ್ತಕ್ಕಂತಹ ಒಂದು ಹಾದಿ. And due to these small scale sectors, the entrepreneurs can able to take a quick decisions as they'll face different types of situations. ಬರ್ತಕ್ಕಂತಹ ಹೆಚ್ಚು ಸಿಚುವೇಶನ್ಸ್ ಅಲ್ಲೂ ಸಹ ಈ ಸ್ಮಾಲ್ ಸ್ಕೇಲ್ ಸೆಕ್ಟಾರ್ಸ್ ಏನ್ ಮಾಡಬಹುದು, ಡಿಸಿಷನ್ ಅನ್ನ ತಗೊಳ್ಳೋದಕ್ಕಂತ ಹಾದಿಯಲ್ಲೂ ಸಹ ನಾವೇನ್ ಮಾಡ್ತೀವಿ ಇಲ್ಲಿ ಗಮನಿಸ್ತಾ ಹೋಗ್ತೀವಿ ಕಂಡ್ರು. ಅಂಡ್ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗಿರ್ತಕ್ಕಂಥವು ದೇ ವಿಲ್ ಬಿ ಇನ್ ಸಪೋರ್ಟಿವ್ ಟು ದ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲ್ ಸೆಕ್ಟರ್ಸ್. ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಈ ಸಣ್ಣ ಕೈಗಾರಿಕೆಗಳಾಗಿರ್ತಕ್ಕಂಥವು ಸಪೋರ್ಟಿವ್ ಆಗಿ ನಿಂತು ಏನ್ ಮಾಡ್ತಾ ಹೋಗುತ್ತೆ, ಸರಕುಗಳನ್ನ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ಸರಬರಾಜುವನ್ನ ಮಾಡ್ತಾರೆ. ಸೊ ದೀಸ್ ಆರ್ ದ some of the advantages of the small scale industrial sectors. And in this previous slide we have discussed about the product range also. So after completion of the product range, then types of the product range SSIs, the next called as the capital investment. So here ಆ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಟೂ ಟೈಪ್ಸ್ ಅಲ್ಲಿ ಬೈಫರ್ಗೇಟ್ ಆಗತ್ತೆ. ಜನರಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, ಕ್ಯಾಪಿಟಲ್ ಬಜೆಟಿಂಗ್ ಅಂತ. ಸೊ ಅದನ್ನ ಮತ್ತೆ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆನ್ ದ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಅದನ್ನ ನೋಡಿ ನಾವು ನೆಕ್ಸ್ಟ್ ಫೈನಾನ್ಷಿಯಲ್ ಪ್ಲಾನ್ಗೆ ಹೋಗೋಣ. ಸೊ ಇದರಲ್ಲಿ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಬರ್ತಾ ಹೋಗುತ್ತೆ ನಿಮಗೆ, ಯಾಕಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಅಲ್ಲಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇದೆ, ಪಾರ್ಟ್ನರ್ಶಿಪ್ ಇದೆ, ಕೋಆಪರೇಟಿವ್ಸ್ ಇದೆ. ಸೊ ಎಲ್ಲದರ ಬಗ್ಗೆನೂ ಸೊ ಒಂದಾದ್ಮೇಲೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಮಕ್ಕಳ. ಸೊ ಈ ಅಡ್ವಾಂಟೇಜಸ್ ನಮಗೆ 6 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಇಂಪಾರ್ಟೆಂಟ್. ಸೊ ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಥ್ಯಾಂಕ್ ಯು.